ಾದ್ಯಂತ ಭಾರಿ ಮಳೆ ಆಗ್ತಾ ಇತ್ತು. ಭಾರಿ ಮಳೆಗೆ ಹಳ್ಳದಂತಾದ ಗ್ರಾಮಗಳ ರಸ್ತೆ. ಕೊಪ್ಪಳ ತಾಲೂಕಿನ ಬಿಕನಹಳ್ಳಿ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಬ್ರಿಡ್ಜ್ ನಿರ್ಮಾಣ ಮಾಡುವುದಕ್ಕೆ ಹಲವು ಬಾರಿ ಮನವಿ ಮಾಡಲಾಗಿದೆ. ಆದರೂ ಬ್ರಿಡ್ಜ್ ನಿರ್ಮಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ಸ್ಥಿತಿ ಅಂತ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾದಂತ ಹಿನ್ನೆಲೆಯಲ್ಲಿ ಭಾರಿ ಮಳೆಗೆ ಹಳ್ಳದಂತಾಗ್ಬಿಟ್ಟಿದೆ ಗ್ರಾಮಗಳ ರಸ್ತೆ. ಕೊಪ್ಪಳ ತಾಲೂಕಿನ ಬಿಕನಹಳ್ಳಿ ಗ್ರಾಮಸ್ಥರು ಇದರಿಂದ ಪರದಾಡಬೇಕಾದಂಥ ಪರಿಸ್ಥಿತಿ ಇದೆ. ಬ್ರಿಡ್ಜ್ ನಿರ್ಮಾಣವೂ ಕೂಡ ಆಗ್ತಾ ಇಲ್ಲ. ಇದರಿಂದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇರೋದ್ರಿಂದಲೇ ನಮಗೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಅಸಮಾಧಾನವನ್ನು ತೋಡ್ಕೊಳ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು, ಅಲ್ಲಿ ಸೇತುವೆ ಏನೂ ಇಲ್ಲ. ಹರಿತಾ ಇರುವಂಥ ನೀರಿನಲ್ಲೇ ವಯಸ್ಸಾದವರು, ಹೆಣ್ಣು ಮಕ್ಕಳು ಎಲ್ಲರೂ ದಾಟಿ ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ಇದರಲ್ಲಿ ಸ್ಕೂಲಿಗೋ ಹಾಸ್ಪಿಟಲ್ಸ್ಗೋ ಹೇಗೆ ಹೋಗೋದಕ್ಕೆ ಸಾಧ್ಯ ಹೇಳಿ? ಆ ಕಾರಣಕ್ಕಾಗಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ರಿಡ್ಜ್ ರೆಡಿ ಮಾಡಿಸ್ರಿ, ಅದ ಯಾವ ರೆಡಿ ಮಾಡಿಸ್ತೀರಿ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈಗ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಆ ಭಾಗದ ಜನ. ನಾವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಇದಕ್ಕೆ ಪರಿಹಾರವೇ ಇಲ್ವಾ? ಅಟ್ಲೀಸ್ಟ್ ಪರ್ಯಾಯ ಮಾರ್ಗವೂ ಕೂಡ ಯಾವುದು ಇಲ್ವಾ? ನೀತಿ ಏನಂತಂದ್ರೆ, ಈಗಾಗಲೇ ಸತತ 1 ವಾರಗಳಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗಿರುತ್ತದೆ. ಆ ಕಾರಣಕ್ಕಾಗಿ ಕೊಪ್ಪಳ ತಾಲೂಕಿನ ಬಿಕನಹಳ್ಳಿ ಗ್ರಾಮದಲ್ಲಿ ಸಂಪೂರ್ಣವಾಗಿ ಏನ್ ರಸ್ತೆಗಳಿರುವಂತದ್ದು, ಆ ರಸ್ತೆಗಳೆಲ್ಲ ಹಳ್ಳದಂತಾಗಿ ಪರಿವರ್ತನೆ ಆಗಿರುತ್ತದೆ. ಈ ಕಾರಣಕ್ಕಾಗಿ ಜನರು ಓಡಾಟ ನಡೆಸೋದು ಕೂಡ ಕಷ್ಟಕರ ಆಗಿರುತ್ತದೆ. ಇದ್ರ ಜೊತೆಗೆ ಇದೀಗ ಏನಂದ್ರೆ, ಅಳವಂಡಿ ಮತ್ತು ಏನ್ ಕೊಪ್ಪಳ ಮಾರ್ಗವಾಗಿರುವಂತಹ ರಸ್ತೆಯಲ್ಲಿ ಬಹಳಷ್ಟು ಗ್ರಾಮಾಂತರ ಪ್ರದೇಶ ಬರುತ್ತೆ. ಈ ಗ್ರಾಮಾಂತರ ಪ್ರದೇಶದಲ್ಲಿ ಸರಿಯಾದ ಏನಂದ್ರೆ ಒಂದು ರಸ್ತೆ ಬರುತ್ತೆ. ರಸ್ತೆಗೆ ಒಂದು ಸರಿಯಾದ ಸೇತು ಇಲ್ಲ. ಈ ಸೇತು ಇಲ್ಲದ ಸಲುವಾಗಿ ಬಹಳಷ್ಟು ಗ್ರಾಮಗಳ ಜನರು ಪರದಾಡೋದು ಸೇತು ನಿರ್ಮಾಣ ಆಗಿರ್ತಿತ್ತು. ಇಲ್ಲಿ ಯಾವ್ದಾದ್ರು ಮಳೆ ಒಂದು ಸಣ್ಣ ಮಳೆ ಬಂದ್ರೆ ಸಾಕು, ಸಂಪೂರ್ಣವಾಗಿ ರಸ್ತೆ ಸಂಪರ್ಕ ಕಡಿತಗೊಳ್ಳುತ್ತೆ. ಮತ್ತೆ ಏನಂದ್ರೆ ಹಲವಾರು ಗ್ರಾಮಗಳು ನಡುಗಡೆಯಾಗಿ ಪರಿವರ್ತನೆ ಆಗೋ ಸ್ಥಿತಿ ಇಲ್ಲಿನ ಗ್ರಾಮಗಳಲ್ಲಿ ಒಳಪಡುತ್ತೆ. ಈ ಕಾರಣಕ್ಕಾಗಿ ಹಲವಾರು ಬಾರಿ ಈ ಭಾಗದ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರಂತ ರಾಘವೇಂದ್ರ ಅವರಿಗೆ, ಅದ್ರ ಜೊತೆಗೆ ಏನ್ PWD ಇಲಾಖೆ ಬರುತ್ತೆ, ಈ PWD ಬರುತ್ತೆ, ಕೆಲವಷ್ಟು MI ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಹೋಗಿ ಸ್ವತಃ ಗ್ರಾಮಸ್ಥರು ಹೋಗಿ ಮನವಿ ಸಲ್ಲಿಸಿದ್ರು ಕೂಡ ಈ ಏನ್ ಮೇಲ್ಸೇತುವೆಯನ್ನ ಕಟ್ಟುವ ನಿಟ್ಟಿನಲ್ಲಿ ಯಾವ್ದಾದ್ರು ಕೂಡ ಕಾಮಗಾರಿಯ ಅನುದಾನ ಬಿಡುಗಡೆ ಮಾಡುವ ನಿಟ್ಟಿನಲ್ಲಿ ಕೂಡ ಶಾಸಕರಾಗಲಿ ಮತ್ತು ಅಧಿಕಾರಿಗಳಾಗಲಿ ಮುಂದೆ ಬರ್ತಲ್ಲ. ಈ ಕಾರಣಕ್ಕಾಗಿ ಗ್ರಾಮಸ್ಥರು ಪರದಾಡುವುದು. ಪ್ರತಿ ಸಾರಿ ಮಳೆ ಬಂದ್ರೆ ಸಾಕು ಈ ಗ್ರಾಮದಲ್ಲಿ ನರಕಯಾತನೆ ಸೃಷ್ಟಿಯಾಗುತ್ತೆ. ಯಾಕಂದ್ರೆ ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳು ಹೋಗ್ಬೇಕಂದ್ರೆ ರಸ್ತೆ ಸಂಪೂರ್ಣವಾಗಿ ಬೇಕಿರುತ್ತೆ. ಆದ್ರೆ ಈ ಮಳೆ ಬಂದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ರಸ್ತೆ ಕಡಿತಗೊಳ್ಳುತ್ತೆ ಮತ್ತು ಈ ಕಾರಣಕ್ಕಾಗಿ ಯಾವುದೇ ಬಸ್ ಸಾರಿಗೆ ಬರಲ್ಲ, ಅಂದ್ರೆ ಬಸ್ ಕೂಡ ಬರಲ್ಲ. ಈ ಕಾರಣಕ್ಕಾಗಿ ಶಾಲೆಗೆ ಹೋಗ್ಬೇಕಂದ್ರೆ ಮಕ್ಕಳು ಕೂಡ ಪರದಾಡ್ತಾರೆ. ಅದ್ರ ಜೊತೆಗೆ ಸಂಪೂರ್ಣವಾಗಿ ಇಡೀ ಗ್ರಾಮಗಳು ನಡುಗಡೆ ಆಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತದೆ. ಈ ಕಾರಣಕ್ಕಾಗಿ ಸ್ವತಃ ಶಾಸಕರಂತ ರಾಘವೇಂದ್ರ ಅವರು ಈ ಭಾಗದಲ್ಲಿ ಬರುವಂತ